ಉತ್ತರ ಅಮೆರಿಕಾವು ಇತ್ತೀಚೆಗೆ ಕಂಡುಹಿಡಿದ ಖಂಡವಾಗಿದೆ. ಈ ಖಂಡದಲ್ಲಿನ ಬಹುತೇಕ ನಿವಾಸಿಗಳು ಯುರೋಪಿಯನ್ನರು ಮತ್ತು ಇತರ ದೇಶಗಳಿಂದ ವಲಸೆ ಬಂದವರಾಗಿದ್ದಾರೆ. ಉತ್ತರ ಅಮೆರಿಕಾವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ. ಕೊಲೊರಾಡೋ ನದಿಯು ಕೊಲೊರಾಡೋ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಮಹಾಕಂದರ್ ಗ್ರ್ಯಾಂಡ್ ಕ್ಯಾನಿಯನ್ ನಿರ್ಮಾಣಕ್ಕೆ ಕಾರಣವಾಗಿದೆ. ಮಿಸಿಸಿಪ್ಪಿ ಮತ್ತು ಮಿಸ್ಸೌರಿಗಳು ಉತ್ತರ ಅಮೆರಿಕದ ಅತಿದೊಡ್ಡ ನದಿಗಳಾಗಿದ್ದು, ಒಟ್ಟಾರೆ ಅವು 2/3 ಭೂಭಾಗದ ಮೂಲಕ ಹರಿಯುತ್ತದೆ. ರಾಕಿ ಪರ್ವತಗಳು ಮತ್ತು ಮಿಸ್ಸೌರಿ ಮಹಾನದಿ ಮುಖಜ ಭೂಮಿಗಳ ಮಧ್ಯೆ ವಿಶಾಲವಾದ ಹುಲ್ಲುಗಾವಲು ಪ್ರದೇಶವಿದೆ. ಇದನ್ನು ಪ್ರೈರೀಸ್ ಎಂತಲೂ ಕರೆಯಲಾಗುತ್ತದೆ. ಇದು ವಾಸ್ತವವಾಗಿ ವಿಶಾಲವಾದ ವೃಕ್ಷರಹಿತ ಮೈದಾನವಾಗಿದೆ. ಈ ಮೈದಾನ ಪ್ರದೇಶವು ಗೋಧಿ ಬೇಸಾಯ ಮತ್ತು ಪಶು ಸಂಗೋಪನೆಗೆ ಹೆಸರುವಾಸಿಯಾಗಿದೆ. ಇದನ್ನು ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಎಂದು ಕರೆಯುತ್ತಾರೆ. ಕ್ಯೂಬಾ ವಿಶ್ವದಲ್ಲಿ ಸಕ್ಕರೆ ಉತ್ಪಾದನೆಯ 3ನೇ ಅತಿದೊಡ್ಡ ರಾಷ್ಟ್ರವಾಗಿರುವುದರಿಂದಲೇ ಇದನ್ನು ಜಗತ್ತಿನ ಸಕ್ಕರೆ ಬೋಗಣಿ ಎಂದು ಕರೆಯಲಾಗಿದೆ. ಪಿಟ್ಸ್ಬರ್ಗ್ ನಗರವನ್ನು ಉಕ್ಕಿನ ನಗರ ಎಂದು ಕರೆಯಲಾಗಿದೆ. ಇಂದಿನ ಸಚೇತನ ಚಟುವಟಿಕೆ ದಕ್ಷಿಣ ಅಮೆರಿಕ. ದಕ್ಷಿಣ ಅಮೆರಿಕವು ಪ್ರಪಂಚದ 4ನೇ ಅತಿದೊಡ್ಡ ಭೂಖಂಡವಾಗಿದೆ. ದಕ್ಷಿಣ ಅಮೆರಿಕವು ಆಂಡೀಸ್ ಪರ್ವತ ಮತ್ತು ಅಮೆಜಾನ್ ನದಿಯಿಂದ ಕೂಡಿರುವ ವಿಶೇಷವಾದ ಭೂಭಾಗವಾಗಿದೆ. ಅದು ಪ್ರಪಂಚದಲ್ಲಿ ಅತ್ಯಧಿಕ ಕಾಫಿಯನ್ನು ಉತ್ಪಾದಿಸುತ್ತದೆ. ಅದನ್ನು ಸಾಮಾನ್ಯವಾಗಿ ಹುಲ್ಲುಗಾವಲುಗಳ ನಾಡು ಎಂದು ಕರೆಯಲಾಗಿದೆ. ದಕ್ಷಿಣ ಅಮೆರಿಕ ಖಂಡದ ಬಹುಭಾಗವು ದಕ್ಷಿಣ ಅರ್ಧಗೋಳದಲ್ಲಿದೆ. ಭೂಮಧ್ಯ ರೇಖೆ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳು ಈ ಖಂಡದ ಮೂಲಕ ಹಾದು ಹೋಗಿವೆ. ಇದು ಉತ್ತರದಲ್ಲಿ ಅಗಲವಾಗಿ ಮತ್ತು ದಕ್ಷಿಣದ ಕಡೆಗೆ ಕಿರಿದಾಗಿದ್ದು ತ್ರಿಕೋನಾಕಾರವಾಗಿದೆ. ಪನಾಮ ಕಾಲುವೆಯು 19ರಲ್ಲಿ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಗಳ ಇರುವ ಮುಖ್ಯ ಸಾಗರದ ಮಾರ್ಗವಾಗಿದೆ. ಅರ್ಜೆಂಟೈನಾ ಮತ್ತು ಬ್ರೆಜಿಲ್ಗಳು ಫುಟ್ಬಾಲ್ ಪ್ರಪಾತವಾಗಿದೆ. 2020ರಲ್ಲಿ ಟೋಕಿಯೋ ಜಪಾನ್ನಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನಡೆಯಿತು. ಇದು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಈ ಖಂಡಗಳನ್ನು ಪರಿಚಯಿಸಿದಂತಹ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಉತ್ತರ ಅಮೆರಿಕ ಸಂಪೂರ್ಣವಾಗಿ ಉತ್ತರ ಅರ್ಧಗೋಳದಲ್ಲಿ ನೆಲೆಸಿರುವಂತಹ ಖಂಡ. ಅದೇ ರೀತಿ ದಕ್ಷಿಣ ಅಮೆರಿಕ ದಕ್ಷಿಣ ಗೋಳಾರ್ಧದಲ್ಲಿ ನೆಲೆಸಿರುವಂತಹ ಖಂಡ. ಉತ್ತರ ಅಮೆರಿಕವನ್ನ ಫ್ರೈರೀಸ್ಗಳ ನಾಡು ಅಂತ ಕರೀತಾರ. ಅದೇ ರೀತಿ ದಕ್ಷಿಣ ಅಮೆರಿಕವನ್ನ ಆಂಡೀಸ್ಗಳ ನಾಡು ಅಂತ ಕರೆಯಲಾಗುತ್ತೆ. ಏನು ಫ್ರೈರೀಸ್ ಅಂತಂದ್ರೆ ಏನು ಅಂತಂದ್ರ ಅದು ವಿಶಾಲವಾದಂತಹ ಹುಲ್ಲುಗಾವಲು ಪ್ರದೇಶ. ಈ ಹುಲ್ಲುಗಾವಲಿನಲ್ಲಿ ಆಗ್ಲೇ ಹೇಳಿದ್ರು ಗೋಧಿ ಮತ್ತು ಪಶು ಸಂಗೋಪನೆಗೆ ಯಥೇಚ್ಛವಾಗಿರ್ತಕ್ಕಂಥ ನೀರಿನ ಪೂರೈಕೆ ಇರೋದ್ರಿಂದ ಅಲ್ಲಿ ಗೋಧಿಯನ್ನು ಹೆಚ್ಚು ಬೆಳೆಯಲಾಗುತ್ತ. ಆದ್ದರಿಂದ ಇದನ್ನು ಪ್ರಪಂಚದ ರೊಟ್ಟಿಯ ಬುಟ್ಟಿ ಅಂತಲೂ ಸಹ ಕರೀತಾರ. ಅದೇ ರೀತಿ ಈ ದಕ್ಷಿಣ ಅಮೆರಿಕ ಆಂಡೀಸ್ಗಳ ನಾಡು ಅಂತ ಕರೀತಾರ. ಆಂಡೀಸ್ ಅಂತಂದ್ರೆ ಏನು ಅಂತಂದ್ರ ಅಲ್ಲಿ ಇರ್ತಕ್ಕಂಥ ವಿಶಾಲವಾದಂತಹ ಪರ್ವತ ಶ್ರೇಣಿ. ಪ್ರತಿಯೊಂದು ಖಂಡವು ತನ್ನದೇ ಆದಂತಹ ಒಂದು ವಿಶಿಷ್ಟ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಅದೇ ರೀತಿ ಇತ್ತೀಚೆಗೆ ಕಂಡುಹಿಡಿಯಲಾದಂತಹ ಈ ಒಂದು 2 ಖಂಡಗಳು ಯಾವುವು ಅಂತಂದ್ರ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳು. ಈ 2 ಖಂಡಗಳ ಬಗ್ಗೆ ಈ ಮಾಹಿತಿಯನ್ನು ನೀಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.